ಆಡಳಿತಾರೂಢ ಕಾಂಗ್ರೆಸ್ ಅಲ್ಲಿ ಸಹಜವಾಗಿ ಕೂಡ ಡಿಸಿಎಂ ತಿಕ್ಕಾಟ ಈಗ ತಾರಕಕ್ಕೇರಿರುವಂತದ್ದು. ಒಂದ್ ಕಡೆ ಡಿಸಿಎಂ ಸಮುದಾಯವಾರ ಸೃಷ್ಟಿಸಬೇಕು ಅನ್ನುವಂತ ಮಾತುಗಳು ವ್ಯಕ್ತ ಆದ್ರೆ, ಮಗದೊಂದ್ ಕಡೆ ಅದರ ಅವಶ್ಯಕತೆ ಇಲ್ಲ ಅನ್ನುವಂತ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇದ್ರೆ, ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ದಿನೇಶ್ ಗುಂಡೂರಾವ್ ಅವರು, ಬಹಳ ಮುಖ್ಯವಾಗಿರುವಂತದ್ದು, ಸರ್ಕಾರ 1 ವರ್ಷ ಆಗಿದೆ ಪೂರ್ಣ ಆಗಿ, ಈಗ ಡಿಸಿಎಂ ಸಮುದಾಯವಾರು ಕೊಡಬೇಕು ಅನ್ನುವಂತ ಮಾತನ್ನ ಕೆಲವು ಸಚಿವರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇದೆಲ್ಲ ಸಾರ್ವಜನಿಕವಾಗಿ ಚರ್ಚೆ ಆಗುವಂತ ಅವಶ್ಯಕತೆ ಏನಿಲ್ಲ. ಪಕ್ಷದ ಆಂತರಿಕ ಒಂದು ವಿಷಯ ಇದು. ಅದರಿಂದ ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಆಗಿ ತೀರ್ಮಾನ ಆಗಬೇಕೆ ಹೊರತು ಇದರ ಬಗ್ಗೆ ಸುಮ್ಮನೆ ಅನಾವಶ್ಯಕವಾಗಿ ಬಹಿರಂಗವಾಗಿ ಚರ್ಚೆ ಮಾಡೋದು ನನ್ನ ಪ್ರಕಾರ ಸರಿ ಇಲ್ಲ ಅಂತ ಅನ್ಸುತ್ತೆ. ಈಗ KN ರಾಜಣ್ಣರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು, ಮಹಾದೇವಪ್ಪರ್ ಆಗಿರ್ಬೋದು, ಪರಮೇಶ್ವರರಾಗಿರ್ಬೋದು, ಪ್ರಮುಖ ಸಚಿವರೇ ಕೂಡ ಅವರು ದಲಿತ ಆಗಿರ್ಬೋದು, ಅಲ್ಪಸಂಖ್ಯಾತ ಆಗಿರ್ಬೋದು, ಬೇರೆ ಬೇರೆ ಸಮುದಾಯಗಳಿಗೆ ಒಂದು ಅವಕಾಶವನ್ನು ಕೊಡಬೇಕು, ಸರ್ಕಾರ ರಚನೆಯಲ್ಲಿ ಅವ್ರದ್ದೆಲ್ಲ ಸಮುದಾಯಗಳ ಪಾತ್ರ ಇದೆ ಅನ್ನುವಂತ ಮಾತನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ನೋಡಿ, ಈ ವಿಷಯಗಳನ್ನ ಸಾರ್ವಜನಿಕವಾಗಿ ಚರ್ಚೆ ಆಗೋದು ಸರಿಯಲ್ಲ. ಏನೇ ಇದ್ರು ನಾನು ಮೊದಲೇ ಹೇಳಿದಾಗೆ ಇದೆಲ್ಲ ಮಾಡಬೇಕಾದ್ರೆ ಇದು ಮುಖ್ಯಮಂತ್ರಿಗಳು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಕೇಂದ್ರದ ನಮ್ಮ ವರಿಷ್ಠ ನಾಯಕರೆಲ್ಲ ಇದ್ದಾರೆ. ಏನು ಅವಶ್ಯಕತೆ ಇದ್ರೆ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಮಂತ್ರಿಮಂಡಲ ರಚನೆ ಮಾಡೋದು ಮುಖ್ಯಮಂತ್ರಿಯ ಒಂದು ಅವರ ಹಕ್ಕಿಗೆ, ಅವರ ಒಂದು ಕಾರ್ಯ ವ್ಯಾಪ್ತಿಗೆ ಬರುವಂತದ್ದು. ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ತಗೋಬೇಕು, ಯಾರಿಗೆ ಶಿಫಾರಸ್ ಮಾಡಬೇಕು ಅಂತ. ಸೊ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅದ್ರ ಮೇಲೆ ಹೋಗ್ತದೆ. ಆದ್ರಿಂದ ಇದು ಅನಾವಶ್ಯಕವಾಗಿ ಇದರಲ್ಲಿ ಚರ್ಚೆ ಮಾಡೋದ್ರಲ್ಲಿ ಸರಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ನಿಮ್ಮ ಸಂಪುಟ ಸಹೋದ್ಯೋಗಿಗಳು ಕೆಲವರು ಹೇಳ್ತಿರೋದು, ಸಮುದಾಯವಾರು ಡಿಸಿಎಂ ಮಾಡಿದ ತಕ್ಷಣ ಇಡೀ ಸಮುದಾಯ ಬೆನ್ನಿಗೆ ನಿಲ್ಲುತ್ತಾ ಅನ್ನುವಂಥ. ನೋಡಿ, ಅವೆಲ್ಲ ಒಂದು ಅದೇ ಹೇಳಿದ್ನಲ್ಲ, ಚರ್ಚೆಗೆ ಹೋಗುವಂತದ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಂತ್ರಿಮಂಡಲ ರಚನೆ ಆಗಬೇಕಾದ್ರೆ ಕೆಲವು ಒಂದು ನಿಯಮಗಳಿರ್ತದೆ, ಮಾನದಂಡಗಳಿರ್ತದೆ, ಅದರ ಪ್ರಕಾರ ಮಾಡ್ತಾರೆ. ಇದು ಉಪಮುಖ್ಯಮಂತ್ರಿ, ಅದು ಒಂದು ಸ್ಥಾನ ಅಷ್ಟೇ, ಅದು ಸಾಂವಿಧಾನಿಕ ಹುದ್ದೆ ಏನಲ್ಲ ಅದು. ಅದರ ಬಗ್ಗೆ ಏನು ಮಾಡಬೇಕು ಅಂತ ಮುಂದೆ ನೋಡೋಣ. ಅದನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತದ್ದು ನನ್ನ ಪ್ರಕಾರ ಸರಿಯಲ್ಲ. ಸೊ ಈಗ DK ಶಿವಕುಮಾರ್ ಅವರು ಚನ್ನಪಟ್ಟಣ ನಿರಂತರವಾಗಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಸೊ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸುವ ಇರಾದೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅಂತ ಸಂದರ್ಭ ಇದೆಯಾ ಅಂತ ನೋಡಿ, ಅವ್ರು ಹೇಳಿದರೆ ಪಕ್ಷದಲ್ಲಿ ಏನೇ ತೀರ್ಮಾನ ತಗೊಂಡ್ರು ನಾನು ರೆಡಿ ಇದ್ದೀನಿ ಅಂತ, ಪಕ್ಷದ ವರಿಷ್ಠರು ಏನೇ ತೀರ್ಮಾನ ತಗೊಂಡ್ರು ನಾನು ರೆಡಿ ಇದ್ದೀನಿ ಅಂತ. ಚಲರಾಸ್ವಾಮಿ ಅವರು ಈಗ ಅಧ್ಯಕ್ಷರು, ಅವರ ಒಂದು ಅಬ್ಸರ್ವರ್ ಆಗಿ ಅಲ್ಲಿಗೆ ಹೋಗ್ತಾರೆ, ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ. ಅಭಿಪ್ರಾಯದ ಪ್ರಕಾರ ಅಲ್ಲಿಯ ಕಾರ್ಯಕರ್ತರು, ಅಲ್ಲಿಯ ಸ್ಥಳೀಕರು ಜನಾಭಿಪ್ರಾಯ ಏನಿದೆ ನೋಡಿಕೊಂಡು ಅದರ ಆಧಾರದ ಮೇಲೆ ಯಾರು ನಿಂತ್ಕೋಬೇಕು ಅಂತ ತೀರ್ಮಾನ ಆಗ್ತದೆ. ಶಿವಕುಮಾರ್ ಅವರು ಏನ್ ಹೇಳಿದ್ರೆ, ಪಕ್ಷ ಏನೇ ತೀರ್ಮಾನ ಮಾಡೋದು ಕೂಡ ನಾನು ರೆಡಿ ಇದ್ದೀನಿ ಅಂತ ಅವ್ರು ಹೇಳಿದರು. ಸರ್, ಈಗ ಬಿಜೆಪಿ JDS ಒಂದಾಗಿರುವುದರಿಂದ ಮುಂಬರುವ ಎಲ್ಲಾ ಚುನಾವಣೆಗಳು ಕೂಡ ಒಟ್ಟಾಗಿ ನಾವೆಲ್ಲವೂ ಕಾಂಗ್ರೆಸ್ ಅನ್ನು ಕಟ್ಟಿ ಹಾಕೋಣ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇರುವಂತದ್ದು. ಹೌದು, ಹೇಳಿದ್ದಾರೆ. ಈಗ ಅವರು ಅಲೈನ್ಸ್ ಅಲ್ಲಿ ಇದಾರಲ್ಲ, ಮೊನ್ನೆ ಪಾರ್ಲಿಮೆಂಟ್ ಅಲ್ಲೂ ಕೂಡ ಒಟ್ಟಾಗಿ ಮಾಡಿದ್ದಾರೆ, ವಿಧಾನ ಪರಿಷತ್ ಎಲೆಕ್ಷನ್ ಕೂಡ ಒಟ್ಟಾಗಿ ಮಾಡಿದ್ದಾರೆ. ಸೊ ಅವರು ಅಲೈನ್ಸ್ ಮಾಡ್ಕೊಂಡಿದ್ದಾರೆ. ಅವ್ರು ಅಲೈನ್ಸ್ ಮಾಡ್ಕೊಂಡಿರೋದು ಅವ್ರು ಒಟ್ಟಾಗಿ ಮಾಡ್ತಾರೆ. ಅವರು ಅಲ್ಲ, ನಿಮ್ ಕಾಂಗ್ರೆಸ್ ಏನೋ ಸವಾಲ್ ಅನ್ಸುತ್ತಾ? ಇದು ಸವಾಲ್, ರಾಜಕೀಯದಲ್ಲಿ ಎಲ್ಲ ಸವಾಲೇ ತಾನೆ. ಈಗ ಅವರು ಒಟ್ಟಿಗೆ ಇರೋದು ಕೂಡ ಖಂಡಿತ ಅದನ್ನು ನಾವು ಒಂದು ಸವಾಲಾಗಿ ಸ್ವೀಕಾರ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಇವತ್ತು ಗಟ್ಟಿಯಾಗಿದೆ. 1 ಸೀಟಿಂದ 9 ಸೀಟಿಗೆ ಬಂದಿದ್ದೀವಿ, ಆಯ್ತಾ. ವಿಧಾನ ಪರಿಷತ್ನಲ್ಲಿ ಬೆಂಗಳೂರಲ್ಲಿ ನಾವು ಮೊನ್ನೆ ಗೆದ್ದು, ಅದು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿ. ಈ ಕಡೆ ನಮ್ಮ ಏನು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇತ್ತು, ಅಲ್ಲಿ ಗೆದ್ದೇ ಇರಲಿಲ್ಲ ನಾವು, ಅದನ್ನು ಮೊನ್ನೆ ಗೆದ್ದಿದ್ದೀವಿ. ಅದರಿಂದ ಇದೆಲ್ಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇದು ಏನು ದೊಡ್ಡ ವಿಷಯನಲ್ಲ. ಅವ್ರು ಒಂದಾಗ ಮಾಡಿದ್ರೆ ಮಾಡ್ಲಿ, ಒಂದಾಗ ಆಗದೆ ಹೋದ್ರೆ ಅದು ಬೇರೆ ವಿಚಾರ. ಈಗ ಅವರಿಬ್ರು ಒಂದಾಗಿದ್ದಾರೆ, ಮುಂದೆ ಏನಾಗುತ್ತೋ ನೋಡೋಣ. ಗ್ಯಾರಂಟಿ ಕಾರಣಕ್ಕೆ ಬೆಲೆ ಏರಿಕೆ ಆಗ್ತಿದೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಏನ್ ಸಂಬಂಧ ನನಗಿನ್ನೂ ಅರ್ಥ ಆಗಿಲ್ಲ. ಅವರು ಯಾವ ಆರ್ಥಿಕ ತಜ್ಞರ ಜೊತೆ ಚರ್ಚೆ ಮಾಡಿದಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಯೋಜನೆಯಿಂದ ಲಕ್ಷಾಂತರ ಜನರಿಗೆ ಅನುಕೂಲ ಆಗ್ತಾ ಇದೆ. ಆ ಕಾರ್ಯಕ್ರಮ ನಾವು ಜನರಿಗೆ ಮುಟ್ಟಿಸಿದ್ದೇವೆ. ಯಾರು ಕೂಡ ಊಹೆ ಮಾಡೋಕ್ಕಾಗಿರಲಿಲ್ಲ. ನಾವು ಈ ತರ ಕಾರ್ಯಕ್ರಮವನ್ನ ಸುಮ್ಮನೆ ಹೇಳ್ತೀವಿ ಹೊರತು ಮಾಡೋದಿಲ್ಲ ಅಂತ ಜನ ಅನ್ಕೊಂಡಿದ್ರು. ಅದನ್ನ ನಾವು ಮಾಡಿ ತೋರಿಸಿದೀವಿ. ಆ ಒಂದು ಸಾಮರ್ಥ್ಯ ನಮ್ಮ ಸರ್ಕಾರಕ್ಕೆ ಇದೆ ಮತ್ತು ಜನರಿಗೆ ಮುಟ್ಟಿಸಿದೀವಿ. ಅದನ್ನ ಪ್ರಶಂಸೆ ನೀಡಬೇಕು ಅವರು. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಕೊಟ್ಟು ಮಾತು ಉಳಿಸ್ಕೊಂಡಿದೆ. ಅದನ್ನ ನಾವು ಸುಮ್ಮನೆ ಏನೋ ಡೋಂಗಿ ರಾಜಕಾರಣ ಮಾಡಲಿಲ್ಲ. ಅದನ್ನ ಮತ್ತು ರಾಜ್ಯ ಹಿತದೃಷ್ಟಿಯಿಂದ ಇನ್ ಮುಂದೆ ಏನೇನ್ ಮಾಡ್ಬೇಕು ಖಂಡಿತ ನಾವು ಮಾಡ್ತೀವಿ. ಸರ್, ಗಣಿಗಾರಿಕೆ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಇದು ನನ್ನ ಮೇಲೆ ದ್ವೇಷಕ್ಕಾಗಿ ರಾಜ್ಯ ಸರ್ಕಾರ ಈ ರೀತಿ ಆರೋಪ ಮಾಡ್ತಿದ್ದು, ನಾನು ಗಣಿಗಾರಿಕೆ ನಡೆಸಕ್ಕ ಆಕ್ಟಿವಿಟೀಸ್ ಅಷ್ಟೇ ಪರ್ಮಿಷನ್ ಕೊಟ್ಟಿರುವಂತದ್ದು ಅನ್ನುವಂತ ಮಾತು ಹೇಳ್ತಿದ್ದಾರೆ. ನೋಡಿ, ಇದು ಅರಣ್ಯ ಇಲಾಖೆಯವರು ಇವತ್ತು ನಮ್ಮ ಅರಣ್ಯ ಸಂಪತ್ತನ್ನ ರಕ್ಷಿಸಬೇಕು ಅಂತ ಅವರ ಒಂದು ಇಲಾಖೆಗೆ ಬರುವಂತದ್ದು. ಅದು ಅವ್ರು ಮಾಡಬೇಕು. ಅವ್ರ ಡ್ಯೂಟಿ ಅದು ಅವ್ರ ಜವಾಬ್ದಾರಿ. ಮತ್ತು ಹಿಂದೆ ಎಲ್ಲ ಏನೇನಾಗಿದೆ ಅದರ ಪ್ರಕಾರ ಹಿಂದೆ ನಡೆದಿದ್ಯಾ, ಎಲ್ಲ ಯಾರ್ಯಾರು ಗಣಿ ಜಾಗಗಳು ತಗೊಂಡು ಗಣಿಗಾರಿಕೆ ಮಾಡಿದ್ದಾರೆ ಅಲ್ಲಿ ಅವರು ಪ್ರತ್ಯೇಕವಾಗಿ ಪರಿಸರ ರಕ್ಷಣೆ ಮಾಡುವಂತ ಕೆಲಸಗಳು ಸಮರ್ಪಕವಾಗಿ ಆಗಿಲ್ಲ.
ಅದು ಆಗ್ಬೇಕದು. ಕೇವಲ ಅವರು ನಾವು ಗಣಿಗಾರಿಕೆ ಮಾಡ್ತೀವಿ ಮತ್ತು ಅದ್ರ ಜೊತೆಯಲ್ಲಿ ನಾವು ಅರಣ್ಯ ಸಂಪತ್ತನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿಕೆಗಳು ಕೊಟ್ಬಿಟ್ಟು ಅದು ಆಗದೆ ಹೋದ್ರೆ ದೊಡ್ಡ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಒಂದು ಏನು ಹವಾಮಾನದ ಒಂದು ಪರಿಸ್ಥಿತಿ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ ಇವತ್ತು. ನೋಡಿ, ಅಕಾಲಿಕ ಮಳೆ ಅಥವಾ ಹೆಚ್ಚು ಅತೀವವಾದಂತ ಬೇಸಿಗೆ ಕಾಲ, ಬಿಸಿಲು, ಇದೆಲ್ಲ ಕೂಡ ನಮ್ಮಲ್ಲಿ ಆಗ್ತಾ ಇರುವಂತ ಈ ಒಂದು ವೈಪರೀತ್ಯ ಕ್ಲೈಮೇಟ್ ಇಂದ ಆ ವೈಪರೀತ್ಯ ಇವತ್ತು ನಮ್ಮೆಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ. ಸೊ ಅರಣ್ಯ ಸಂಪತ್ತನ್ನ ಕಾಪಾಡುವಂಥದ್ದು ಅಷ್ಟೇ ಮುಖ್ಯ ಇದೆ. ಗಣಿಗಾರಿಕೆನೂ ಆಗ್ಬೇಕು, ಉದ್ಯೋಗನೂ ಸೃಷ್ಟಿ ಆಗ್ಬೇಕು. ಸೊ ಸಮತೋಲನ ಬೇಕು. ಆ ಸಮತೋಲನ ಮಾಡುವಂತ ಅವರು ಸಚಿವರಿದ್ದಾರೆ ಇವತ್ತು, ಕೇಂದ್ರದ ಸಚಿವರು. ಸೊ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಂಥ ಸಂದರ್ಭಗಳು ಬಂದಾಗ ಎಲ್ಲರೂ ಕೂಡ ಕರೆಸಿ ಮಾತನಾಡಿಸಿ, ನೋಡಪ್ಪ ಏನೇನು ನಿಮ್ ಸಮಸ್ಯೆಗಳಿದೆ ಕೇಳ್ಕೊಂಡು ತೀರ್ಮಾನಕ್ಕೆ ಬರಬೇಕು. ಅದು ಬಿಟ್ಬಿಟ್ಟು ಅವರು ಕೇವಲ ಬಂದು ಎಲ್ಲ ಕೂಡ ಈಗ ತಾನೇ ಮಂತ್ರಿಗಳಾಗಿದ್ದಾರೆ, ಇಷ್ಟು ಬೇಗನೆ ಅವರು ಇಷ್ಟು ಉದ್ವೇಗಕ್ಕೆ ಒಳಗಾದ್ರೆ ಅದು ಒಳ್ಳೇದಲ್ಲ. ಅವರು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದಕ್ಕೆ ಏನಾದ್ರೂ ತದ್ವಿರುದ್ಧವಾದಂತ ಒಂದು ಅಂಶಗಳು ಬಂದಾಗ ತಿಳ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅಂತ ಸರಿಪಡಿಸುವಂತ ಕೆಲಸ ಅವ್ರು ಮಾಡ್ಬೇಕೆ ಹೊರತು ಅದು ಬಂದ್ಬಿಟ್ಟು ಸುಮ್ಮನೆ ಇಲ್ಲಿ ಅದನ್ನ ಪ್ರಚೋದನಕಾರಿಯಾಗಿ ಮಾತಾಡುವಂಥದ್ದು ಒಬ್ಬ ಕೇಂದ್ರ ಸಚಿವರಾಗಿ ಆತರ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ತಾನೇ ಆಗಿದ್ದಾರೆ ಅವರು. ಕರ್ನಾಟಕ ಹಿತವನ್ನ ಕಾಪಾಡಬೇಕು, ಇಲ್ಲಿಯ ಜನರ ಹಿತವನ್ನು ಕೂಡ ಕಾಪಾಡಬೇಕು, ಮತ್ತೆ ಅವರ ಇಲಾಖೆಯ ಕೆಲಸ ಕಾರ್ಯಗಳು ಆಗ್ಬೇಕು. ಆದ್ರೆ ಒಟ್ಟಾರೆ ಬೇರೆ ಏನೇನು ವಿಷಯಗಳು ತಿಳ್ಕೊಂಡು ಅದನ್ನ ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ಬೇಕು. ಅವರು ನೇರವಾಗಿ ಅವರು ಗುದ್ದಾಟಕ್ಕೆ ಹೋಗುವಂಥದ್ದು ಸರಿಯಲ್ಲ, ಆತರ ಮಾಡಬಾರ್ದು ಅವರು. ಸರ್, ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಳಿಕ ಈಗ ಸೂರಜ್ ರೇವಣ್ಣ ವಿಚಾರವಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಷಡ್ಯಂತ್ರ ಅನ್ನುವಂತ ಆರೋಪಗಳು ಕೂಡ ನೆನ್ನೆ ರಿಯಾಕ್ಟ್ ಮಾಡಿದ್ದೀನಿ, ಮತ್ತೆ ಏನ್ ಕೇಳ್ತೀರ? ನೆನ್ನೆ ಹೇಳಿದ್ದೀನಿ ನಾನು ಅಲ್ವಾ, ಇದು ಷಡ್ಯಂತ್ರಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ಅವರ ವೈಯಕ್ತಿಕ ವಿಚಾರಗಳು. ಬೇರೆ ಬೇರೆ ಜನ ಇದ್ದಾರೆ. ಸೊ ಇದಕ್ಕೂ ಏನು ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸರ್, ಈಗ ನಿಮ್ಮ ಇಲಾಖೆಯಿಂದ ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಸೊ ಎಲ್ಲಾ ಕಬಾಬು ಅಂತಂದ್ರೆ ಈ ಕೃತಕ ಬಣ್ಣವನ್ನ ಉಪಯೋಗಿಸುವಂತ ಇದಕ್ಕೆ ನೀವು ನಿರ್ಬಂಧವನ್ನು ಏರಿರುವಂತದ್ದು. ನೋಡಿ, ನಾವು ಎಲ್ಲಾ ಕಡೆ ಈಗ ಟೆಸ್ಟ್ಗಳು ಮಾಡ್ತಾ ಇದೀವಿ. ಎಲ್ಲೆಲ್ಲಿ ನಮ್ಗೆ ಏನೇನು ಅಂಶಗಳು ಗೊತ್ತಾಗ್ತಾ ಅದನ್ನ ತಿಳ್ಕೊಂಡು ನಾವು ಜನರಿಗೆ ನಾವು ತಿಳಿಸ್ತಾ ಇದೀವಿ. ಈಗ ಇದನ್ನ ನಾವು ಬ್ಯಾನ್ ಮಾಡಬೇಕಾದ್ರೆ ಇದನ್ನ ಒಂದು ಪೂರ್ವವಾಗಿ ವೈಜ್ಞಾನಿಕವಾಗಿ ನಾವೆಲ್ಲ ಪರಿಶೀಲನೆ ಮಾಡಿರ್ತೀವಿ. ಈಗ ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದರಿಂದ ಅದನ್ನ ಉಪಯೋಗ ಮಾಡಬಾರ್ದು ಅಂತ ಹೇಳಿ ಈಗ ನಾವು ಅದನ್ನ ಒಂದು ನಿರ್ಬಂಧನೆ ಹಾಕಿದ್ದೀವಿ. ಯಾಕಂದ್ರೆ ಅದು ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಹಾನಿಕಾರಿ. ಮತ್ತು ಕೇವಲ ಆಹಾರ ಪದಾರ್ಥ ತಿನ್ನೋದಕ್ಕೆ ಚೆನ್ನಾಗಿರ್ಬೇಕು ಹೊರತು ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅಲ್ವಾ. ಅದು ರುಚಿಕರ ಆಗಿರ್ಬೇಕು ಮತ್ತು ಅದು ಜನರು ಅದನ್ನ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕು ಹೊರತು ಅದನ್ನ ಬೇರೆ ಬೇರೆ ಈ ರೀತಿಯಾಗಿ ಕಲರ್ ಎಲ್ಲ ಹಾಕಿ ನಮ್ಮ ಆರೋಗ್ಯವನ್ನು ಕೆಡಿಸುವಂಥದ್ದು, ಕ್ಯಾನ್ಸರ್, ಬೇರೆ ಬೇರೆ ರೋಗಗಳಿಗೆ ಅದು ಒಂದು ರೀತಿ ಅದರಿಂದ ಬರುವಂತದಕ್ಕೆ ಕಾರಣ ಆಗುವಂಥದ್ದು, ಇದೆಲ್ಲ ನಾವು ತಡೆ ಹಿಡಿಬೇಕು. ಸೊ ನಾವು ಎಲ್ಲೆಲ್ಲಿ ಈಗ ಇನ್ನೂ ಬೇರೆ ಬೇರೆ ಪದಾರ್ಥಗಳು ಕೂಡ ನಾವು ಟೆಸ್ಟ್ ಮಾಡಿಸ್ತಾ ಇರ್ತೀವಿ. ಇದನ್ನ ಸದಾಕಾಲ ನಾವು ಜನರಿಗೆ ನಾವು ಹೇಳ್ತಾ ಇರ್ತೀವಿ. ಮತ್ತು ಜನರಲ್ಲೂ ಒಂದು ಜಾಗೃತಿ, ತಯಾರಿಕರ ಮೇಲೆ ಕೂಡ ಅವರಲ್ಲೂ ಕೂಡ ಒಂದು ಎಚ್ಚರಿಕೆ, ಮತ್ತು ಮುಂದೆ ಅವರು ಇದೇ ತರ ತಪ್ಪು ಮಾಡಿದ್ರೆ ತೀವ್ರವಾದ ಕ್ರಮ. ಸರ್, ಈಗ ಬೇರೆ ಬೇರೆ ಫುಡ್ಗಳಿಗೂ ನೀವು ಹೇಳ್ತಾ ಇದ್ರಿ ಸರ್, ಆ ರೀತಿ ಬೇರೆ ಬೇರೆ ಯಾವ ಪದಾರ್ಥಗಳಲ್ಲಿ ಏನು ಅಂತ ಏನಾದ್ರು ಈಗಲೂ ಹೇಳಕ್ ಹೋಗಲ್ಲ. ಅವ್ರು ಮಾಡ್ತಾರೆ, ಮಾಡಾದ್ಮೇಲೆ ನಿಮ್ಗೆ ನಾವು ಅವಾಗ ರಿಪೋರ್ಟ್ ನಿಮ್ಗೆ ಜನರಿಗೆ ಯಾವ ರೀತಿ ಅರಿವು ಮೂಡಿಸುವಂತ ಕೆಲಸ ಆಗುತ್ತೆ. ಅದೇ ಆಹಾರದ ಬಗ್ಗೆ, ಆಹಾರದ ಗುಣದ ಬಗ್ಗೆ, ಅದರ ಒಂದು ಸುರಕ್ಷತೆ ಬಗ್ಗೆ ನಾವು ನಮ್ಮ ಇಲಾಖೆ ನೋಡುವಂಥದ್ದು. ಸೊ ಜನರಿಗೂ ಕೂಡ ತಿಳ್ಕೊಂಡಿರ್ಬೇಕು ಅವರು ಎಲ್ಲಿ ಯಾವ ತರ ಆಹಾರ ಸಿಗ್ತಾ ಇದೆ, ಮತ್ತು ಅದರಿಂದ ಅವರು ಕೂಡ ಜಾಗೃತರಾದ್ರೆ ಅವಾಗ ಅವರು ತಯಾರಿಕರ ಮೇಲೆ ಅದನ್ನ ನಾವು ಜಾಗೃತರಾಗಿದ್ದ ಗೊತ್ತಾದ್ರೆ ತಯಾರಿಕರು ಕೂಡ ಅದಕ್ಕೆ ಎಚ್ಚೆತ್ಕೊಳ್ತಾರೆ. ಸೊ ಇದು ಜನರಲ್ಲೂ ಕೂಡ ಜಾಗೃತಿ, ಫುಡ್ ಮಾಡೋರು ಕೂಡ ತಯಾರಿಕೆ ಮಾಡೋರ ಮೇಲೂ ಕೂಡ ಎಚ್ಚರಿಕೆ ಅದು ಆಗ್ಬೇಕು ಅಂತ ನಮ್ಮ ಉದ್ದೇಶ. ಮನುಷ್ಯನ ಅನಾರೋಗ್ಯಕ್ಕೆ ಆಹಾರದ ಪದ್ಧತಿಗಳ ಬದಲಾವಣೆ ಕೂಡ ಕಾರಣ ಅಂತ ಅನ್ಸುತ್ತೆ. ಖಂಡಿತವಾಗಿ ಇವತ್ತು ಆಹಾರದಿಂದನೇ ಅರ್ಧ ರೋಗಗಳು ಬರ್ತಾ ಇರೋದು. ನಮ್ಮ ಆಹಾರ ನಾವೇನ್ ತಗೊಳ್ತಾ ಇದೀವಿ ಅದರಿಂದ ನಮ್ಗೆ ಅರ್ಧ ರೋಗ. ಈಗ ಬ್ಲಡ್ ಪ್ರೆಷರು, ಶುಗರು, ಮತ್ತು ನಮ್ಮ ಏನು ನಮ್ಮ ಶರೀರದಲ್ಲಿ ಬೇರೆ ಬೇರೆ ಈ ಎಲ್ಲ ಈ ಸಂಸ್ಕರಣ ಆಗಿರ್ತಕ್ಕಂಥ ಆಹಾರ, ಹೊರಗಿನ ಮನೆಯಲ್ಲಿ ಈಗ ಆಹಾರ ಕಡಿಮೆ ಈಗ ಪ್ರಿಪರೇಷನ್ ಆಗ್ತಾ ಇರತಕ್ಕಂಥದ್ದು ಎಲ್ಲ ಬೇರೆ ಬೇರೆ ಈ ಆಪ್ಸ್ಗಳಿಂದ ಕೂಡ ಮನೆಗೆ ಅವರು ಎಲ್ಲ ಹೊರಗಿನ ಊಟವನ್ನ ಅವರು ಈಗ ಮನೆಗೆ ತರಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಕೂಡ ನಮ್ಮ ಆರೋಗ್ಯದ ಪರಿಣಾಮ ಆಗ್ತದೆ. ಈಗ ಚಿಕ್ಕ ಮಕ್ಕಳಿಗೇನೆ ಡಯಾಬಿಟೀಸ್ ಬರ್ತದೆ, ಚಿಕ್ಕ ಮಕ್ಕಳಿಗೇನೆ ಬ್ಲಡ್ ಪ್ರೆಷರ್ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಆಹಾರ ಕೂಡ ದೊಡ್ಡ ಕಾರಣ. ಸೊ ಅದ್ರ ಬಗ್ಗೆ ನಾವು ಬಹಳ ಕಾಳಜಿ ತಗೊಳ್ಬೇಕಾಗ್ತದೆ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೊಳ್ಳಿ, ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.